ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ಎಫ್ ಒ ಸಿ ಪ್ಯಾಸಿಂಗ್ ಪ್ಯಾಕೇಜ್ ಬಗ್ಗೆ ಮತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಪಾರ್ಟ್ 3. ಆಲ್ರೆಡಿ ನಾನು 2 ಪಾರ್ಟನ್ನು ಮಾಡಿದ್ದೀನಿ. ಅಂದರೆ 2 ಪಾರ್ಟ್ಸಲ್ಲಿ ಆಲ್ರೆಡಿ 2 ಸೆಟ್ ಆಫ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ದೀನಿ. ಈಗ ಇನ್ನೊಂದು ಸಲ ಕೆಲವೊಂದು ಉಳಿದಿದ್ದು ಕ್ವಶನ್ಸನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡುವಂಗೆ ನಾವು ನೋಡಬಹುದು, ಇಲ್ಲಿ ನಂಬರ್ ಸಿಸ್ಟಮ್ ಮೇಲೆ ಮತ್ತು ಡಿ ಮಾರ್ಗನ್ಸ್ ಥಿಯರಮ್ ಮೇಲೆ, ಯೂನಿವರ್ಸಲ್ ಗೇಟ್ಸ್ ಮೇಲೆ 4:1 ಮಕ್ಸ್ ಮತ್ತು ಶಿಫ್ಟ್ ರಿಜಿಸ್ಟರ್, ಬುಲೇನ್ ಲಾ, ಆ್ಯಡರ್, ಸಬ್ಟ್ರಾಕ್ಟರ್, ಫುಲ್ ಆ್ಯಡರ್, ಫುಲ್ ಸಬ್ಟ್ರಾಕ್ಟರ್ ಮತ್ತು ಬಿ ಸಿ ಡಿ ಟು 7 ಸಿಗ್ಮೆಂಟ್, ಬಿ ಸಿ ಡಿ ಕೋಡ್ ವಿತ್ ಎಕ್ಸಾಂಪಲ್, ಫ್ಲಿಪ್ ಲಾಪ್ಸ್ ಮೇಲೆ ಅಷ್ಟೇ ಅಲ್ಲ, ಕಾಂಬಿನೇಷನಲ್ ಮತ್ತು ಸೀಕ್ವೆನ್ಷಿಯಲ್ ಡಿಫರೆನ್ಸ್, 2 ಬಿಟ್ ಕಂಪ್ಯಾರೇಟರ್, 1:4 ಡಿಮಕ್ಸ್ ಆ್ಯಂಡ್ 4:1 ಮಕ್ಸ್, ಶಿಫ್ಟ್ ರಿಜಿಸ್ಟರ್, ಡಿಫರೆನ್ಸ್ ಬಿಟ್ವೀನ್ ಎಕ್ಸಸ್ ಆ್ಯಂಡ್ 8 ಬಿಟ್ ಎಕ್ಸಸ್ 3 ಕೋಡ್ ಆ್ಯಂಡ್ ಬಿ ಸಿ ಡಿ ಕನ್ವರ್ಷನ್. ಇವೆಲ್ಲ ಇಲ್ಲಿ ಕಾಣ್ತಾ ಇರುವ ಎಲ್ಲ ಕ್ವಶನ್ಸ್ ಏನಿದೆಯಲ್ಲ, ದೀಸ್ ಆರ್ ಆಲ್ ದಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಮ್ಯಾಕ್ಸಿಮಮ್ ಇದರಿಂದ ಕ್ವಶನ್ಸ್ ಬರೋ ಪಾಸಿಬಿಲಿಟಿ ಇದೆ. ಈಗ ನಾನು ಏನು ಮಾಡ್ತೀನಿ ಅಂದರೆ, ಇವೆಲ್ಲ ಕ್ವಶನ್ ನಾವು ಒಂದ್ಸಲ ನೋಡಿದ್ದಾಯಿತು. ಈಗ ಬನ್ನಿ ಇದರದ್ದು ಆನ್ಸರ್ಸ್ ಕೂಡ ಡಿಸ್ಕಸ್ ಮಾಡೋಣ. ಆನ್ಸರ್ ನಾವು ಎದರ ಮುಖಾಂತರ ಡಿಸ್ಕಸ್ ಮಾಡೋದಂದರೆ, ನಾವು ಪ್ರೀವಿಯಸ್ ಕ್ವಶನ್ ಪೇಪರ್ ಮುಖಾಂತರ ನಾವು ಡಿಸ್ಕಸ್ ಮಾಡೋಣ. ಈಗ ನಾವು ನೋಡೋಣ ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಕೂಡ ಏನೆಲ್ಲ ಕ್ವಶನ್ಸನ್ನು ಕೇಳಿದ್ದಾರೆ. ಈಗ ಆಲ್ರೆಡಿ ನಾನು ಹೇಳುವಂಗೆ ಇಲ್ಲಿ ನೋಡಿ, ನಂಬರ್ ಸಿಸ್ಟಮ್ ಮೇಲೆ ಕೂಡ ಒಂದು ಕ್ವಶನ್ ಕೇಳಿದ್ದಾರೆ. ದಿಸ್ ಈಸ್ ಫಾರ್ 10 ಮಾರ್ಕ್ಸ್. ಇದು ನಾನು ಜುಲೈ 2023 ದ ಪೇಪರ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಕನ್ವರ್ಷನ್ ಮೇಲೇನೂ ಕೂಡ ಎಷ್ಟು ಮಾರ್ಕ್ಸ್ ಕೇಳಿದ್ದಾರೆ? 4 ಮಾರ್ಕ್ಸ್ ಕೇಳಿದ್ದಾರೆ. ನಾನು ಹೇಳಿದೆ ಆಸ್ಕಿ ಒಂದು ನಂಬರ್ ಕೊಟ್ಬಿಟ್ಟು ಅದರ ಆಸ್ಕಿ ಬರಿ ಅಂತ ಹೇಳ್ತಾರೆ. ದಿಸ್ ಈಸ್ 6 ಮಾರ್ಕ್ಸ್. ಇಷ್ಟೇ ಅಲ್ಲ, ಸೆಕ್ಷನ್ 1ನಲ್ಲೇ ಇನ್ನೂ ಈಸಿ ಪಾರ್ಟ್ ಇದೆ. ಈಸಿ ಪಾರ್ಟ್ ಯಾವುದಂದರೆ, ದಿಸ್ ಈಸ್ ಬೇಸಿಕ್ ಲಾಜಿಕ್ ಗೇಟ್ಸ್. ಇಲ್ಲಿ ನೋಡಿ ಡೈರೆಕ್ಟ್ 10 ಮಾರ್ಕ್ಸ್ ಬರುತ್ತೆ. ನಾನು ಕ್ವಶನ್ ಪೇಪರಲ್ಲಿ ಆ್ಯಡ್ ಮಾಡಿದ್ದೀನಿ ಡಿವೈನ್ ಲಾಜಿಕ್ ಗೇಟ್ ಮತ್ತು ಯೂನಿವರ್ಸಲ್ ಗೇಟ್ ವಿತ್ ಲಾಜಿಕ್ ಸಿಂಬಲ್ ಆ್ಯಂಡ್ ಎಕ್ಸ್ಪ್ರೆಷನ್. ದಿಸ್ ಇಸ್ ವೆರಿ ಸಿಂಪಲ್. ಅದೇ ರೀತಿ ಡೆಸಿಮಲ್ ನಂಬರ್ನಿಂದ ಬಿ ಸಿ ಡಿ ಆ್ಯಂಡ್ ಎಕ್ಸಸ್ 3 ಕೋಡ್ ಕನ್ವರ್ಷನ್. ಅಷ್ಟೇ ಅಲ್ಲ, ಡಿ ಮಾರ್ಗನ್ಸ್ ಥಿಯರಮ್, ದಿಸ್ ಈಸ್ ಡೆಫಿನೆಟ್ ಕ್ವಶನ್. ಡಿ ಮಾರ್ಗನ್ಸ್ ಥಿಯರಮ್ ಡೆಫಿನೆಟ್ ಕ್ವಶನ್, ನೆನ್ಪಿಟ್ಕೊಳ್ಳಿ, ಇದು ಬಂದೇ ಬರುತ್ತೆ. ಎವ್ರಿ ಕ್ವಶನ್ ಪೇಪರಲ್ಲಿ ಈ ಕ್ವಶನ್ ಬಂದೇ ಬರುತ್ತೆ. ದಟ್ ಈಸ್ ಫಾರ್ 10 ಮಾರ್ಕ್ಸ್. ಈಗ ನೋಡಿ, ಈಗ ಲಾಜಿಕ್ ಗೇಟ್ಸ್ 10 ಮಾರ್ಕ್ಸ್ ಆಯಿತು, ಡಿ ಮಾರ್ಗನ್ಸ್ ಥಿಯರಮ್ 10 ಮಾರ್ಕ್ಸ್ ಆಯಿತು, ಟೋಟಲ್ 20 ಮಾರ್ಕ್ಸ್ ಆಯಿತು. ಹಾಫ್ ಆ್ಯಡರ್, ಫುಲ್ ಆ್ಯಡರ್, ಹಾಫ್ ಸಬ್ಟ್ರಾಕ್ಟರ್, ಫುಲ್ ಸಬ್ಟ್ರಾಕ್ಟರ್ ಕೂಡ ಓದಿ, ಮತ್ತು ಡೆಸಿಮಲ್ ಟು ಬಿ ಸಿ ಡಿ ಆ್ಯಂಡ್ ಬಿ ಸಿ ಡಿ ಟು ಡೆಸಿಮಲ್, 4:1 ಮಕ್ಸ್. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫ್ಲಿಪ್ ಲಾಪ್ ಆ್ಯಂಡ್ ಇಟ್ಸ್ ಟೈಪ್ಸ್, ನೆನ್ಪಿಟ್ಕೊಳ್ಳಿ, ಫ್ಲಿಪ್ ಲಾಪ್ ಆ್ಯಂಡ್ ಇಟ್ಸ್ ಟೈಪ್ಸ್, ಎಲ್ಲ ಟೈಪ್ಸ್ ನೀವು ಓದಬೇಕು. ಎಸ್ ಆರ್, ಜೆ ಕೆ, ಡಿ ಫ್ಲಿಪ್ ಲಾಪ್ ಅವೆಲ್ಲ ಓದಬೇಕು. ಶಿಫ್ಟ್ ರಿಜಿಸ್ಟರ್ ಭಾಳಷ್ಟು ಸಲ 4 ಬಿಟ್ ಸಿಸೋ ಕೇಳಿದ್ದಾರೆ, ಅಂದರೆ 4 ಬಿಟ್ ಸೀರಿಯಲ್ ಇನ್ ಸೀರಿಯಲ್ ಔಟ್ ಭಾಳಷ್ಟು ಸಲ ಕೇಳಿದ್ದಾರೆ. ಇದನ್ನು ಕೂಡ ನೀವು ಓದಿ. ದೆನ್ ಕ್ಲಾಸಿಫಿಕೇಶನ್ ಆಫ್ ಕಂಪ್ಯೂಟರ್ ಬೇಸ್ಡ್ ಆನ್ ಪರ್ಪಸ್, ಅದರ ಜೊತೆಗೆ ಬೇಸ್ಡ್ ಆನ್ ಜನರೇಷನ್ ಕೂಡ ಕೇಳ್ತಾರೆ. ನೆಕ್ಸ್ಟ್ ಅಪ್ಲಿಕೇಶನ್ ವರ್ಕಿಂಗ್ ಆಫ್ ಲೇಸರ್ ಪ್ರಿಂಟರ್, ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡಿ, ಸೆಕ್ಷನ್ 4ಅಲ್ಲಿ ಏನು ಕೇಳಿದ್ದಾರೆ ಅಂದರೆ, ಡಿಫೈನ್ ಕಂಪ್ಯೂಟರ್ ನೆಟ್ವರ್ಕ್, ಐ ವಿಲ್ ಎಕ್ಸ್ಪ್ಲೇನ್ ಇಟ್ಸ್ ಕೆಟಗರಿ. ದಿಸ್ ಈಸ್ ಒನ್ ಮೋರ್ ಇಂಪಾರ್ಟೆಂಟ್ ಕ್ವಶನ್, ಆಲ್ರೆಡಿ ರಿಪೀಟ್ ಮಾಡಿದ್ದೀನಿ ಪ್ರೀವಿಯಸ್ ವಿಡಿಯೋದಲ್ಲಿ. ಫಂಕ್ಷನಲ್ ಬ್ಲಾಕ್ ಡಯಾಗ್ರಾಮ್, ಫಂಕ್ಷನಲ್ ಯೂನಿಟ್ ಆಫ್ ಕಂಪ್ಯೂಟರ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಆಲ್ ಕ್ವಶನ್ ಪೇಪರ್ದಲ್ಲಿ ಈ ಕ್ವಶನ್ ನಿಮಗೆ ಸಿಗುತ್ತೆ. ಮತ್ತು ಮೆಮರೀಸ್ ಮೇಲೆ, ಆಪರೇಟಿಂಗ್ ಸಿಸ್ಟಮ್ ಟೈಪ್ಸ್, ದೆನ್ ಅಲ್ಗಾರಿದಮ್ ಆ್ಯಂಡ್ ಫ್ಲೋ ಚಾರ್ಟ್ ನೋಟೇಷನ್ ಸಿಂಬಲ್, ಇದು ನೆನ್ಪಿಟ್ಕೊಳ್ಳಿ. ಇಲ್ಲಿ ಒಂದು ನೋಡಿ ಡೆಫಿನೆಟ್ ಕ್ವಶನ್ ಇದೆ. ಟೋಟಲ್ 40-50 ಮಾರ್ಕ್ಸ್ ಡೆಫಿನೆಟ್ ಕ್ವಶನ್ ಆಗಿಬಿಡ್ತು. ಇಲ್ಲಿ ಫ್ಲೋ ಚಾರ್ಟ್ ಅಂದ್ರೇನು, ಡಿಫ್ರೆಂಟ್ ಟೈಪ್ಸ್ ಆಫ್ ನೋಟೇಷನ್ಸ್ ಕೂಡ ಬರೀಬೇಕು. ಸಿಂಬಲ್ ಅಂದರೆ ರೆಕ್ಟ್ಯಾಂಗಲ್ ಎದಕ್ಕೆ ಯೂಸ್ ಮಾಡ್ತೀರಿ, ಟ್ರಯಾಂಗಲ್ ಎದಕ್ಕೆ ಯೂಸ್ ಮಾಡ್ತೀರಿ, ಅವೆಲ್ಲ, ನಾಟ್ ಟ್ರಯಾಂಗಲ್, ರಾಂಬಸ್ ಯಾಕೆ ಯೂಸ್ ಮಾಡ್ತೀರಿ, ಅವೆಲ್ಲ ಸಿಂಬಲ್ ನೀವು ಇಲ್ಲಿ ಬರೀಬೇಕಾಗತ್ತೆ. ಎದಕ್ಕೆ ಯೂಸ್ ಮಾಡ್ತೀರಿ. ಆಮೇಲೆ ವೇರಿಯೇಬಲ್ ಮತ್ತು ಅದರ ರೂಲ್ಸ್ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಮತ್ತು ಫ್ಲೋ ಚಾರ್ಟ್ ಬಗ್ಗೆ ಬರೀಬೇಕು, ಈವನ್ ಆರ್ ಆಡ್ ನಂಬರ್. ಈಗ ಬನ್ನಿ ನಾವು ಆನ್ಸರ್ ಡಿಸ್ಕಸ್ ಮಾಡೋಣ ಇದರದ್ದು. ಇದಕ್ಕಿಂತ ಮುಂಚೆ ಏನಂದರೆ, ಈಗ ನನ್ನ ಚಾನಲಲ್ಲಿ ಆಲ್ರೆಡಿ ದಿಸ್ ಈಸ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯಲ್ಲಿ ನಾನು ಆಲ್ರೆಡಿ ಬಹಳಷ್ಟು ಪಾಸಿಂಗ್ ಪ್ಯಾಕೇಜದ ವಿಡಿಯೋವನ್ನು ಮಾಡಿದ್ದೀನಿ. ಆದರೂ ಕೂಡ ಸ್ಟೂಡೆಂಟ್ಸ್ ಕೇಳ್ತಾ ಇರ್ತೀರಿ, ಈ ಸಬ್ಜೆಕ್ಟದು ಪರ್ಟಿಕ್ಯುಲರ್ ಸಬ್ಜೆಕ್ಟದು ಪಾಸಿಂಗ್ ಪ್ಯಾಕೇಜ್ ಬೇಕಂತ. ಈಗ ನೋಡಿ, ಗೂಗಲಲ್ಲಿ ಆರ್ ಯೂಟ್ಯೂಬಲ್ಲಿ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ ಪ್ಲೇಲಿಸ್ಟಲ್ಲಿ ಈಗ ನಾನು ಮಾಡಿರೋದು ಪಾಸಿಂಗ್ ಪ್ಯಾಕೇಜು ಇಲ್ಲಿದೆ. ಇದರಲ್ಲಿ ಆಲ್ಮೋಸ್ಟ್ ಆಲ್ ಬ್ರಾಂಚ್, ಈಗ ಸಿ ಎಸ್ ಪಾಸಿಂಗ್ ಪ್ಯಾಕೇಜ್ ಅಂತಿದೆ. ಸಿ ಎಸ್ ಪಾಸಿಂಗ್ ಪ್ಯಾಕೇಜಲ್ಲಿ ಇಲ್ಲಿ ನಾನು ಮಾಡಿರೋದು ಫೈನಲ್ ಇಯರ್ದು ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್, ಕ್ಲೌಡ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಎಫ್ ಒ ಸಿ ಕೂಡ ಮಾಡಿದ್ದೀನಿ. ಈಗ ಇಲ್ಲಿ ನೋಡಿ, ಎಫ್ ಒ ಸಿ ಇದು ಭಾಳ ಜನ ನೋಡಿದ್ದಾರೆ. ದಿಸ್ ಈಸ್ ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟ್ ಇದೆ. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಇದರಲ್ಲಿ ನಾನು ಆಲ್ಮೋಸ್ಟ್ ಆಲ್ ಕ್ವಶನ್ಸನ್ನು ಲಿಸ್ಟ್ ಮಾಡಿದ್ದೀನಿ. ಪ್ರೀವಿಯಸ್ ಕ್ವಶನ್ ಪೇಪರ್ ರೆಫರ್ ಮಾಡಿ, ಇದನ್ನು ನೀವು ಪ್ಲೀಸ್ ರೆಫರ್ ಮಾಡಿ. ದೆನ್ ಇಲ್ಲಿ 40 ಮಾರ್ಕ್ಸದು ಕೂಡ ನಾನು ಕವರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಎಫ್ ಒ ಸಿ ಪಾಸಿಂಗ್ ಪ್ಯಾಕೇಜ್ 45 ಮಾರ್ಕ್ಸ್ ಇದೆ, ಇಲ್ಲಿ ಕೂಡ ನಾನು ಕವರ್ ಮಾಡಿದ್ದೀನಿ. ಲೈಕ್ ವೈಸ್ ಇನ್ನೊಂದು ವಿಡಿಯೋನು ಕೂಡ ಮಾಡಿದ್ದೀನಿ ನಾನು, ಪ್ಲೇಲಿಸ್ಟಲ್ಲಿ ಇದೆ, ಅದನ್ನು ಕೂಡ ರೆಫರ್ ಮಾಡಿ. ಈಗ PMS ಕೂಡ ಇದೆ, ನೆಕ್ಸ್ಟ್ ಸೆಮಿಸ್ಟರ್ ನಿಮಗೆ ಹೆಲ್ಪ್ ಆಗುತ್ತೆ.
ಈ ರೀತಿ ನಾನು ಎಲ್ಲ ವಿಡಿಯೋಸ್ ಎಲ್ಲ ಮಾಡಿದ್ದಿದೆ. ಎಫ್ ಒ ಸಿದು ಕೂಡ ಪಾಸಿಂಗ್ ಪ್ಯಾಕೇಜ್ ಎಲ್ಲ ರೆಡಿ ಮಾಡಿದ್ದಿದೆ. ಈಗ ಬನ್ನಿ, ಕಮಿಂಗ್ ಬ್ಯಾಕ್ ಟು ದಿ ಪಾಸಿಂಗ್ ಪ್ಯಾಕೇಜ್. ನೆನ್ಪಿಟ್ಕೊಳ್ಳಿ, ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಇದರಲ್ಲಿ ಈಗ ಒನ್ ಬೈ ಒನ್ ಟಾಪಿಕನ್ನು ಡಿಸ್ಕಸ್ ಮಾಡುವ. ಈಗ ನಂಬರ್ ಸಿಸ್ಟಮ್ ಇದರಲ್ಲಿ ಏನು ಕೇಳ್ತಾರೆ ಅಂದರೆ, ಇದು ರಿಪೀಟೆಡ್ ಕ್ವಶನ್. ನೆನ್ಪಿಟ್ಕೊಳ್ಳಿ, ಡಿಫೈನ್ ನಂಬರ್ ಸಿಸ್ಟಮ್ ಆ್ಯಂಡ್ ಇಟ್ಸ್ ಟೈಪ್ಸ್. ನಾನು ಭಾಳ ಎಕ್ಸ್ಪ್ಲೇನ್ ಮಾಡಿಕ್ಕೆ ಹೋಗಿಲ್ಲ, ಆಲ್ರೆಡಿ ನಾನು ಹೇಳಿದ್ದೀನಿ ಪ್ರೀವಿಯಸ್ ವಿಡಿಯೋದಲ್ಲಿ. ನಂಬರ್ ಸಿಸ್ಟಮ್ ಅಂದ್ರೇನು? ಇಟ್ ರೀಪ್ರೆಸೆಂಟ್ಸ್ ದಿ ಸಿಂಬಾಲ್ ವಿತ್ ನಂಬರ್ ಇಸ್ ಕಾಲ್ಡ್ ನಂಬರ್ ಸಿಸ್ಟಮ್. ಟೈಪ್ಸ್: ಬೈನರಿ, ಡೆಸಿಮಲ್, ಆಕ್ಟಲ್, ಹೆಕ್ಸಾಡೆಸಿಮಲ್. ಬೈನರಿ ಅಂದರೆ ಬೇಸ್ 2 ಇರ್ತೈತಿ, ಡೆಸಿಮಲ್ 10 ಇರ್ತೈತಿ, ಇದು ಬೇಸ್ 8 ಇರುತ್ತೆ, ಮತ್ತು ಇದು ಬೇಸ್ 16 ಇರುತ್ತೆ. ಮತ್ತು ಎಕ್ಸಾಂಪಲ್ ಕೂಡ ಬರೀಬೇಕು, 10 ಮಾರ್ಕ್ಸ್ ಬರುತ್ತೆ ಅದಕ್ಕೆ. ಕನ್ವರ್ಷನ್ ಕೂಡ ಕೊಡ್ತಾರೆ, ಕನ್ವರ್ಷನ್. ನೆಕ್ಸ್ಟ್, ಈಗ ವಾಟ್ ಈಸ್ ಲಾಜಿಕ್ ಗೇಟ್? ಎಕ್ಸ್ಪ್ಲೇನ್ ಯೂನಿವರ್ಸಲ್ ಗೇಟ್ ವಿತ್ ಲಾಜಿಕ್ ಸಿಂಬಾಲ್, ಎಕ್ಸ್ಪ್ರೆಷನ್ ಆ್ಯಂಡ್ ಟ್ರೂತ್ ಟೇಬಲ್. ಈಗ ವಾಟ್ ಈಸ್ ಲಾಜಿಕ್ ಗೇಟ್? ಲಾಜಿಕ್ ಗೇಟ್ಸ್ ಆರ್, ಇಲ್ಲಿ ನೋಡಿ, ಎಲೆಕ್ಟ್ರಾನಿಕ್ ಫಾರ್ಮ್ ಆಫ್, ದೀಸ್ ಆರ್ ಎಲೆಕ್ಟ್ರಾನಿಕ್ ಫಾರ್ಮ್. These operate in 2 distinct states, true or false, on or off. This is the definition. ಇದೊಂದು ಲಾಜಿಕ್ ಗೇಟ್ ಇರ್ತೈತಿ, ಇದು 2 ಸ್ಟೇಟಲ್ಲಿ ಆಪರೇಟ್ ಆಗುತ್ತೆ, ಟ್ರೂ ಆರ್ ಫಾಲ್ಸ್, ಆನ್ ಆರ್ ಆಫ್. ಇದರ ಒಳಗಡೆ ಡಯೋಡ್ ಟ್ರಾನ್ಸಿಸ್ಟರ್ನ ಯೂಸ್ ಮಾಡಿರ್ತಾರೆ. ಮತ್ತು ಈಗ ಯೂನಿವರ್ಸಲ್ ಗೇಟ್ ಅಂದರೆ ಏನು? ಯೂನಿವರ್ಸಲ್ ಗೇಟ್ ಅಂದರೆ ನ್ಯಾಂಡ್ ಗೇಟ್ ಮತ್ತು ನಾರ್ ಗೇಟಿಗೆ ಯೂನಿವರ್ಸಲ್ ಗೇಟ್ ಅಂತಾರೆ. ಯಾಕೆ ಯೂನಿವರ್ಸಲ್ ಗೇಟ್ ಅಂತಾರೆ ಅಂದ್ರೆ, ಈ ಎರಡೂ ಗೇಟ್ ಯೂಸ್ ಮಾಡಿ ನಾವು ಯಾವ್ದು ಬೇಕಾದ ಗೇಟನ್ನು ಕನ್ಸ್ಟ್ರಕ್ಟ್ ಮಾಡಬಹುದು. ದಿಸ್ ಈಸ್ ದಿ ಸಿಂಬಾಲ್. ಮತ್ತು ಇದ್ರದ್ದು, ಇದು ನಾರ್ದು, ಇದು ನ್ಯಾಂಡದ್ದು, ಇದು ಟ್ರೂತ್ ಟೇಬಲ್ ಕೂಡ ಇಲ್ಲಿದೆ. ನೆಕ್ಸ್ಟ್, ಕಮಿಂಗ್ ಟು ದಿ ಒನ್ ಮೋರ್ ಥಿಯರಿ ಕ್ವಶನ್. ನೆನ್ಪಿಟ್ಕೊಳ್ರಿ, ಡಿ ಮಾರ್ಗನ್ಸ್ ಥಿಯರಮ್. ಇದು ಡೆಫಿನೆಟ್ ಆಗಿ ನೀವು ಓದಲೇಬೇಕು. ಪ್ಲೀಸ್ ಇದನ್ನು ಓದಿ, ಯಾಕಂದರೆ ಡೆಫಿನೆಟ್ ಕ್ವಶನ್ ಬಂದೇ ಬರುತ್ತೆ. ದಿಸ್ ಇಸ್ ಫಾರ್ 10 ಮಾರ್ಕ್ಸ್. ಡಿ ಮಾರ್ಗನ್ಸ್ ಥಿಯರಮ್, ಈ ಫಾರ್ಮುಲಾ ನೆನ್ಪಿಟ್ಕೊಂಡು ಇದನ್ನು ಟೇಬಲ್ ಬರೆದ್ರೆ ನೀವು ಯು ವಿಲ್ ಗೆಟ್ ಡೆಫಿನೆಟ್ 10 ಮಾರ್ಕ್ಸ್. ದೆನ್ ವರ್ಕಿಂಗ್ ಆಫ್ ಫುಲ್ ಆ್ಯಡರ್. ಫುಲ್ ಆ್ಯಡರ್ ನೋಡಿ ಭಾಳ ಸಿಂಪಲ್ ಇದೆ. ನಾನು ಇದಕ್ಕಿಂತ ಮುಂಚೆ ವಿಡಿಯೋದಲ್ಲಿನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫುಲ್ ಆ್ಯಡರ್ದು ಸಮ್ ಇರುತ್ತೆ, ಕ್ಯಾರಿ ಇರುತ್ತೆ. ಸಮ್ಮುದು ಎಕ್ಸ್ಪ್ರೆಷನ್ ಎ ಎಕ್ಸಾರ್ ಬಿ ಎಕ್ಸಾರ್ ಸಿ, ಇದನ್ನು ನೆನ್ಪಿಟ್ಕೊಳ್ಳಿ. ಲೈಕ್ ವೈಸ್ ಕ್ಯಾರಿದ ಎಕ್ಸ್ಪ್ರೆಷನ್ ಏನಿದೆ ಅಂದರೆ ಸಿ ಈಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ. ಇದನ್ನು ಯೂಸ್ ಮಾಡಿ ನೀವು ಈ ಡಯಾಗ್ರಾಮ್ ಹಾಕಬೇಕು ಮತ್ತು ಈ ಟ್ರೂತ್ ಟೇಬಲ್ ಬರೆದು ಈಚ್ ಲೈನ್ ಏನಿದೆ ಎಲ್ಲರೂ ಅದನ್ನ ಬಗ್ಗೆ ಒಂದೊಂದು ಲೈನ್ ಬರೆದ್ಬಿಟ್ರೆ ಥಿಯರಿ ಮೋರ್ ದ್ಯಾನ್ ಸಫಿಷಿಯಂಟ್. ಮತ್ತು ವರ್ಕಿಂಗ್ ಆಫ್ ಡೆಸಿಮಲ್ ಟು ಬಿ ಸಿ ಡಿ. ವರ್ಕಿಂಗ್ ಆಫ್ ಡೆಸಿಮಲ್ ಟು ಬಿ ಸಿ ಡಿ ಎನ್ಕೋಡರ್. ಈಗ ಡೆಸಿಮಲ್ ಟು ಬಿ ಸಿ ಡಿ ಎನ್ಕೋಡರ್, ಡೆಸಿಮಲ್ ಅಂದರೆ 0 to 9. ದಿಸ್ ಈಸ್ 0 to 9. ಬಿ ಸಿ ಡಿ ಅಂದರೆ ದಿಸ್ ಈಸ್ 4 ಬಿಟ್ ಇರುತ್ತೆ, 8421. ಈಗ ನೋಡಿ ಭಾಳ ಸಿಂಪಲ್ ಇದೆ. ಇಲ್ಲೇ ನಾನು 0 to 9 ನಂಬರ್ ಬರಿತೀನಿ. ದಿಸ್ ಈಸ್ 0 to 9 ನಂಬರ್ ಬರೆದು ಇಲ್ಲೇ ಈಗ 0 ಇದ್ದಾಗ 001 ಬರೆದು, 1 ಇದ್ದಾಗ 001, 2 ಇದ್ದಾಗ 0010. ಇದು ಯಾವ ಥರ ಅಂದರೆ 8421 ವೇಟೇಜ್. ಫಾರ್ ಎಕ್ಸಾಂಪಲ್ ನಾನು ನಂಬರ್ 2 ತೊಗೋತೀನಿ, ಅವಾಗ ಯಾವ ಥರ ಬರೀತೀನಿ ಅಂದರೆ 0010, ಲೈಕ್ ದಿಸ್. ದಿಸ್ ಈಸ್ ವೇಟೇಜ್. ತಿಳಿತಾ? ನೆಕ್ಸ್ಟ್ ಅದು ಬೇಸ್ ಮೇಲೆ ನೀವು ಲಾಜಿಕ್ ಡಯಾಗ್ರಾಮ್ ಕೂಡ ಹಾಕಬೇಕಾಗತ್ತೆ. ಈಗ 4:1 ಮಲ್ಟಿಪ್ಲೆಕ್ಸರ್ ನಾನು ಭಾಳಷ್ಟು ಸಲ ಪ್ರೀವಿಯಸ್ ವಿಡಿಯೋ 2 ವಿಡಿಯೋಸಲ್ಲಿ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. 4:1 ಅಂದರೆ 4 ಇನ್ಪುಟ್ ಇರ್ತೈತಿ, 1 ಔಟ್ಪುಟ್ ಇರ್ತೈತಿ. ಇನ್ಪುಟ್ಲಿಂದ ಔಟ್ಪುಟ್ ಯಾವ ಮುಖಾಂತರ ಹೋಗುತ್ತಂದ್ರೆ ಸೆಲೆಕ್ಟ್ ಲೈನ್ ಮುಖಾಂತರ ಹೋಗುತ್ತೆ. ದಿಸ್ ಈಸ್ ದಿ ಸೆಲೆಕ್ಟ್ ಲೈನ್ ಮುಖಾಂತರ ಹೋಗುತ್ತೆ. ಈಗ ಇಲ್ಲಿ ನೋಡಿ, ಇಲ್ಲಿ 00 ಅಂದರೆ D0 ಔಟ್ಪುಟ್ ಬರುತ್ತೆ, 01 ಅಂದರೆ D1 ಬರುತ್ತೆ, ಲೈಕ್ ದಿಸ್. ಆಮೇಲೆ ಇದು ಕೂಡ ನೆನ್ಪಿಟ್ಕೋಬೇಕು. ಇದು ಭಾಳ ಸಿಂಪಲ್ ಇದೆ, ಎಕ್ಸ್ಪ್ರೆಷನ್ ನೀವು ಮೆಮರೈಸ್ ಮಾಡೋ ಅವಶ್ಯಕತೆಯೂ ಇಲ್ಲ. ಈಗ ಇಲ್ಲಿ ನೋಡಿ 00 S0 S1 S0 ಇದೆ. ಇದು 00 ಇದ್ದಾಗ ಔಟ್ಪುಟ್ ಏನು ಬರುತ್ತೆ ಅಂದರೆ D0 ಬರುತ್ತೆ. ಇದನ್ನೇ ಇಲ್ಲಿ ಬರೆದಿದ್ದಾರೆ. S0 0 ಅಂದರೆ S ಬಾರ್ ಆಗುತ್ತೆ, S1 0 ಅಂದರೆ S1 ಬಾರ್ ಆಗುತ್ತೆ. ಅದಕ್ಕೆ D0 ಔಟ್ಪುಟ್ ಬರುತ್ತೆ. ಇದನ್ನ ಎಕ್ಸ್ಪ್ರೆಷನ್ ಬರ್ತಿದ್ದಾರೆ. ಲೈಕ್ ವೈಸ್ D1 D2 ಮತ್ತು D3. ಓಕೆ, ಇದ್ರದ್ದು ಲಾಜಿಕ್ ಡಯಾಗ್ರಾಮ್ ಕೂಡ ನೀವು ಬರೀಬೇಕಾಗತ್ತೆ. ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್, ವಾಟ್ ಈಸ್ ಫ್ಲಿಪ್ ಫ್ಲಾಪ್? ಫ್ಲಿಪ್ ಫ್ಲಾಪ್ ಅಂದರೆ ಬೈಸ್ಟೇಬಲ್ ಡಿವೈಸ್. ಇದರಲ್ಲಿ 2 ಸ್ಟೇಟ್ ಇರ್ತಾವೆ, ಸೆಟ್ ಆ್ಯಂಡ್ ರೀಸೆಟ್. ಇದನ್ನು ನೀವು ಬರೀಬೇಕು. ದಿಸ್ ಇಸ್ ಇಂಪಾರ್ಟೆಂಟ್. ಬೈಸ್ಟೇಬಲ್, ಸೆಟ್ ಇರ್ತೈತಿ, ರೀಸೆಟ್ ಇರ್ತೈತಿ. ಟೈಪ್ RS ಜೆ ಕೆ ಮಾಸ್ಟರ್ ಸ್ಲೇವ್, ಡಿ ಮತ್ತು ಟಿ ಫ್ಲಿಪ್ ಫ್ಲಾಪ್. SR ಫ್ಲಿಪ್ ಫ್ಲಾಪ್ ಅದರದ್ದು ವರ್ಕಿಂಗ್ ಬರೀಬೇಕಾಗತ್ತೆ. ಸೆಟ್ ರೀಸೆಟ್ ಫ್ಲಿಪ್ ಫ್ಲಾಪ್, ನ್ಯಾಂಡ್ ಲಾಜಿಕ್ ಡಯಾಗ್ರಾಮ್ ಕೂಡ ಹಾಕಬೇಕಾಗತ್ತೆ, ಲ್ಯಾಚದ್ದು. ಮತ್ತು ಇದು ವರ್ಕಿಂಗ್ ಕೂಡ ಬರೀಬೇಕಾಗತ್ತೆ SRದು. ಲೈಕ್ ವೈಸ್ ಶಿಫ್ಟ್ ರಿಜಿಸ್ಟರ್ ಅಂದರೆ ನೆನ್ಪಿಟ್ಕೊಳ್ಳಿ, ಒಂದಕ್ಕಿಂತ ಹೆಚ್ಚಿಗೆ ಫ್ಲಿಪ್ ಫ್ಲಾಪ್ ಯೂಸ್ ಮಾಡ್ತಾರೆ ಮತ್ತು ಡಾಟಾನ ಶಿಫ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಸೀರಿಯಲ್ ಇನ್ ಸೀರಿಯಲ್ ಔಟ್ ಅಂದರೆ ಡಾಟಾ ಸೀರಿಯಲ್ಲಿ ಫೀಡ್ ಮಾಡ್ತೀವಿ, ಔಟ್ಪುಟ್ ಸೀರಿಯಲ್ಲಿ ಬರುತ್ತೆ. ಇದು ಭಾಳ ಸಿಂಪಲ್ ಇದೆ ಲಾಜಿಕ್ ಡಯಾಗ್ರಾಮ್. ಇಲ್ಲಿ ನೋಡ್ಕೊಳ್ಳಿ, ಲಾಜಿಕ್ ಡಯಾಗ್ರಾಮಲ್ಲಿ ಸೀರಿಯಲ್ ಇನ್ ಸೀರಿಯಲ್ ಔಟಲ್ಲಿ
4 ಫ್ಲಿಪ್ ಫ್ಲಾಪನ್ನು ಯೂಸ್ ಮಾಡ್ತಾರೆ, ಸೀರೀಸ್ ಆಗಿ ಕನೆಕ್ಟ್ ಮಾಡಿರ್ತಾರೆ. ಸೀರೀಸಾಗಿ ಕನೆಕ್ಟ್ ಮಾಡೋದಷ್ಟೇ ಅಲ್ಲದೆ ಈ ಡಾಟಾನ ನಾವು ಸೀರಿಯಲಿ ಫೀಡ್ ಮಾಡ್ತೀವಿ. ಇಲ್ಲಿ ನೋಡಿ ಸೀರಿಯಲಿ ಫೀಡ್ ಮಾಡ್ತೀವಿ. ಔಟ್ಪುಟ್ ಏನಿದೆಯಲ್ಲ ಇದು ಶಿಫ್ಟ್ ಹಾಕ್ಕೊಂತ ಹೋಗುತ್ತೆ ಫಾರ್ ಎವ್ರಿ ಕ್ಲಾಕ್ ಪಲ್ಸ್. ಎಟ್ ದಿ ಎಂಡ್ ಆಫ್ 4th ಕ್ಲಾಕ್ ಪಲ್ಸ್ ಇಲ್ಲಿ ಔಟ್ಪುಟ್ ಬರುತ್ತೆ. ದಿಸ್ ಈಸ್ ಡಿ ಫ್ಲಿಪ್ ಫ್ಲಾಪ್ ಯೂಸ್ ಮಾಡಿ ಇದನ್ನು ಮಾಡಿದ್ದಾರೆ. ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ಕಂಪ್ಯೂಟರ್ ಬೇಸ್ಡ್ ಆನ್ ಪರ್ಪಸ್, ಅಂದರೆ ಜನರಲ್ ಪರ್ಪಸ್, ಸ್ಪೆಸಿಫಿಕ್ ಪರ್ಪಸ್ ಮತ್ತು ಅಪ್ಲಿಕೇಶನ್ ಆಫ್ ಕಂಪ್ಯೂಟರ್ ಇದನ್ನು ಅವರು ಬರೆದಿದ್ದಾರೆ. ಜನರಲ್ ಪರ್ಪಸ್ ಮತ್ತು ಸ್ಪೆಸಿಫಿಕ್ ಪರ್ಪಸ್. ಆಮೇಲೆ 4 ಅಪ್ಲಿಕೇಶನ್ ಕಂಪ್ಯೂಟರ್ದು. ದಿಸ್ ಈಸ್ ಆಲ್ಸೋ ರಿಪೀಟೆಡ್ಲಿ ಆಸ್ ಕ್ವಶನ್. ಲೇಸರ್ ಪ್ರಿಂಟರ್ ಹೆಂಗೆ ವರ್ಕ್ ಆಕೈತಿ, ಒಂದು ಸಿಂಪಲ್ ವರ್ಡ್ ಒಳಗೆ ಹೇಳ್ತೀನಿ ನೋಡ್ರಿ ನಾನು. ಲೇಸರ್ ಪ್ರಿಂಟರ್ ಹೆಂಗೆ ವರ್ಕ್ ಆಕೈತೆ ಅಂದ್ರೆ, ಈಗ ಇದು ಪೇಪರ್ ಟ್ರಾನ್ಸ್ಫರ್ ಆಯಿತಾ, ಪೇಪರ್ ನಾವು ಇಲ್ಲೇ ದಿಸ್ ಈಸ್ ಡ್ರಮ್. ದೆನ್ ಇದ್ರ ಮೇಲೆ ಏನಂದರೆ ಈಗ ನೋಡ್ರಿ ಇದು ಲೇಸರ್ ಬೀಮ್ ಕಾಣ್ತಾ ಇದೆ. ಈ ಲೇಸರ್ ಬೀಮ್ಲಿಂದ ಎಲ್ಲೇ ಲೈಟ್ ಬಂದು ಲೇಸರ್ ಬೀಮ್ ಮೇಲೆ ಬೀಳುತ್ತಲ್ಲ, ನಾವು ಇದನ್ನು ಡ್ರಮ್ ಆವಾಗ ನಾವು ಚಾರ್ಜ್ ಮಾಡ್ತೀವಿ. ಡ್ರಮ್ ಚಾರ್ಜ್ ಆದ ನಂತರ ಇದು ಇಂಕ್ ಹಿಡ್ಕೋತೈತಿ. ಇಂಕ್ ಇದ್ರ ಮೇಲೆ ಬಂದು ಡಿಪಾಸಿಟ್ ಆಗ್ತೈತಿ. ನೆಕ್ಸ್ಟ್ ಇಲ್ಲಿ ಪೇಪರ್ ಬಂದ ತಕ್ಷಣ ಆ ಡಿಪಾಸಿಟ್ ಆಗಿದ್ದ ಇಂಕ್ ಪೇಪರ್ ಮೇಲೆ ಟ್ರಾನ್ಸ್ಫರ್ ಆಗ್ತೈತಿ. ನೀವು ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಓನ್ ವರ್ಡ್ಸ್ ಒಳಗೆ ಬರೀರಿ. ಕಂಪ್ಯೂಟರ್ ನೆಟ್ವರ್ಕ್ ಇದು ಭಾಳಷ್ಟು ಸಲ ಹೇಳಿನಿ. ದಿಸ್ ಈಸ್ ಒನ್ ಮೋರ್ ಇಂಪಾರ್ಟೆಂಟ್ ಕ್ವಶನ್, ನೀವು ಇದು ಬಿಡಲೇಬೇಡಿ. ವಾಟ್ ಈಸ್ ಕಂಪ್ಯೂಟರ್ ನೆಟ್ವರ್ಕ್ ಅಂದರೆ ಕಲೆಕ್ಷನ್ ಆಫ್ ಕಂಪ್ಯೂಟರ್ ಕನೆಕ್ಟೆಡ್ ಟುಗೆದರ್ ಆರ್ ಇಂಟರ್ ಕನೆಕ್ಟೆಡ್ ಟುಗೆದರ್. ಎದಕ್ಕೆ ಕನೆಕ್ಟ್ ಮಾಡಿರ್ತಾರೆ ಒಂದಕ್ಕೊಂದು, ಯಾಕೆ ಕನೆಕ್ಟ್ ಮಾಡಿರ್ತಾರೆ ಅಂದ್ರೆ ಇಲ್ಲಿ ವೆರಿ ಸಿಂಪಲ್, ಡಾಟಾ ಎಕ್ಸ್ಚೇಂಜ್ ಮಾಡೋಕ್ಕೆ, ಫೈಲ್ ಶೇರಿಂಗ್ ಮಾಡೋಕ್ಕೆ, ರಿಸೋರ್ಸ್ ಶೇರಿಂಗ್ ಮಾಡೋಕ್ಕೆ. ಆಮೇಲೆ ಆಲ್ರೆಡಿ ನಾನು ಹೇಳೋಂಗೆ ಟೈಪ್ಸ್ ಆಫ್ ಕಂಪ್ಯೂಟರ್ ಕ್ಯಾಟಗರಿ ಲ್ಯಾನ್, ಮ್ಯಾನ್ ಆ್ಯಂಡ್ ವ್ಯಾನ್. ಲ್ಯಾನ್ ಅಂದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್, ಅಂದ್ರೆ ಒಂದು ಆಫೀಸಿಗೆ ಸೀಮಿತ ಇರ್ತೈತಿ. ಮ್ಯಾನ್ ಅಂದ್ರೆ ಒಂದು ಸಿಟಿಗೆ ಸೀಮಿತ ಇರ್ತೈತಿ. ವೈಡ್ ಏರಿಯಾ ನೆಟ್ವರ್ಕ್ ಅಂದ್ರೆ ಕಂಟ್ರಿ ಟು ಕಂಟ್ರಿ. ಇದು ನೀವು ನೆನ್ಪಿಟ್ಕೋಬೇಕು. ಆ್ಯಂಡ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕಂಪ್ಯೂಟರ್ ಫಂಕ್ಷನಲ್ ಬ್ಲಾಕ್ ಡಯಾಗ್ರಾಮ್. ಕಂಪ್ಯೂಟರ್ ಫಂಕ್ಷನಲ್ ಬ್ಲಾಕ್ ಡಯಾಗ್ರಾಮಲ್ಲಿ ಇನ್ಪುಟ್ ಡಿವೈಸ್, ಔಟ್ಪುಟ್ ಡಿವೈಸ್, ದೆನ್ ಮೆಮ್ರಿ ಮತ್ತು ಕಂಟ್ರೋಲ್ ಯೂನಿಟ್ ಇರ್ತೈತಿ. ಈಗ ದಿಸ್ ಈಸ್ CPU. ಈಗ ಇನ್ಪುಟ್ ಅಂದರೆ ಕೀಬೋರ್ಡ್, ಮೌಸ್, ಸ್ಕ್ಯಾನರ್ ಅಂದರೆ ಇನ್ಪುಟ್. ಇದು ನಾವು CPUಗೆ ಅವ್ರ ಕಂಪ್ಯೂಟರ್ಗೆ ಡಾಟಾ ಫೀಡ್ ಮಾಡ್ತೀವಿ. ಔಟ್ಪುಟ್ ಅಂದರೆ ಮಾನಿಟರ್, ಸ್ಪೀಕರ್. ಬಂದಿದ್ದ ಔಟ್ಪುಟ್ ನಮ್ಮದು ಡಿಸ್ಪ್ಲೇ ಆಗುತ್ತೆ. ಈಗ ಕೊಟ್ಟಿದ್ದ ಡಾಟಾ ನಾವು ಸ್ಟೋರ್ ಮಾಡಬೇಕಂದ್ರೆ ಮೆಮ್ರಿಯನ್ನು ಯೂಸ್ ಮಾಡ್ತೀವಿ. ALU ಅಂದರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಏನೋ ಕ್ಯಾಲ್ಕುಲೇಷನ್ ಕೊಟ್ಟರೆ ಎಡಿಷನ್, ಸಬ್ಟ್ರಾಕ್ಷನ್ ಇಲ್ಲಿ ಕಾಣುವಂಗೆ ಅವೆಲ್ಲ ಸಬ್ಟ್ರಾಕ್ಷನ್, ಎಡಿಷನ್ ನಾವು ALUದಲ್ಲಿ ಪರ್ಫಾರ್ಮ್ ಮಾಡ್ತೀವಿ. ನೀವು ಇಷ್ಟು ನೆನಪಿಟ್ಕೊಂಡು ಮುಂದಿಂದೆಲ್ಲ ಬರೀಬಹುದು. ನೆಕ್ಸ್ಟ್ ಪ್ರೈಮರಿ ಮೆಮರಿ ಅಂದ್ರೆ ಏನು? ಪ್ರೈಮರಿ ಮೆಮರಿ ಅಂದರೆ ದಿಸ್ ಈಸ್ ಸೆಮಿ ಕಂಡಕ್ಟರ್ ಮೆಮರಿ. ಈಗ ಪ್ರೈಮರಿ ಮೆಮರಿಗೆ ಎಕ್ಸಾಂಪಲ್ ಏನಪ್ಪಾ? ದಿಸ್ ಈಸ್ ಸೆಮಿ ಕಂಡಕ್ಟರ್ ಮೆಮರಿ, ಹೈ ಸ್ಪೀಡ್ ಮೆಮರಿ. ದೆನ್ ಎಕ್ಸಾಂಪಲ್ ಆರ್ ಫಾರ್ ಇನ್ಸ್ಟೆನ್ಸ್ ರಾಮ್ ಬಯಾಸ್, ಡಿಮ್, ದೆನ್ ರ್ಯಾಮ್. ಇವೆಲ್ಲ ಏನಿದೆ SD ರ್ಯಾಮ್, DDR ರ್ಯಾಮ್, ಇವೆಲ್ಲ ಏನಿದೆಯಲ್ಲ ದಿಸ್ ಈಸ್ ಪ್ರೈಮರಿ ಮೆಮರಿ ಅಂತಾರೆ. ಇದಕ್ಕೆ ವೋಲಟೈಲ್ ಮೆಮರಿನೂ ಅಂತಾರೆ. ರಾಮ್ ಏನಿದೆಯಲ್ಲ ನಾನ್ ವೋಲಟೈಲ್ ಮೆಮರಿ, ರ್ಯಾಮ್ ಏನಿದೆಯಲ್ಲ ವೋಲಟೈಲ್ ಮೆಮರಿ. ವೋಲಟೈಲ್ ಮೆಮರಿ ಅಂದ್ರೆ ಏನಂದ್ರೆ ರ್ಯಾಮ್ ಒಳಗೆ ಏನು ಸ್ಟೋರ್ ಆಗಿರ್ತೈತಿ ಕರೆಂಟ್ ಹೋದ ತಕ್ಷಣ ಇರೇಸ್ ಆಗಿಬಿಡ್ತೈತಿ. ನಾನ್ ವೋಲಟೈಲ್ ಅಂದ್ರೆ ರ್ಯಾಮ್ ಒಳಗಿದ್ದು ಏನು ರಾಮ್ ಒಳಗೆ ಏನು ಸ್ಟೋರ್ ಆಗ್ತೈತಲ್ಲ ಕರೆಂಟ್ ಹೋದರೂ ಉಳ್ಕೊಂಡಿರ್ತೈತಿ. ದೆನ್ ಕ್ಯಾಶ್ ಮೆಮರಿ, ದಿಸ್ ಈಸ್ ಹೈ ಸ್ಪೀಡ್ ಮೆಮರಿ. ಕ್ಯಾಶ್ ಮೆಮರಿ ಅಂದ್ರೆ ಈಗ CPU ಇರ್ತೈತಲ್ಲ, CPUದಲ್ಲಿ ಸ್ವಲ್ಪ ಮೆಮರಿ ಇರ್ತೈತಿ, 1 MB 2 MB. ಇದು ಇನ್ನೊಂದು ಲೆವೆಲ್ 1 ಲೆವೆಲ್ 2 ಕ್ಯಾಶ್ ಅಂತ ಹೇಳ್ತಾರೆ. ದಿಸ್ ಸ್ಮಾಲ್ ಮೆಮರಿ ಇರ್ತೈತಿ. ನಾವು ಪದೇ ಏನು ಡಾಟಾ ಯೂಸ್ ಮಾಡ್ತೀವಿ ಅದು ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ಅದನ್ನು ಮತ್ತು CPU ತನ್ನ ಕಡೆನೂ ಇಟ್ಕೊಂಡಿರ್ತೈತಿ. ಅದಕ್ಕೇನಂತಾರೆ ಅಂದ್ರೆ ಕ್ಯಾಶ್ ಮೆಮರಿ ಅಂತಾರೆ. ಅಂದರೆ ಸ್ಪೀಡ್ ಆಗ್ತೈತಿ, ವರ್ಕಿಂಗ್ ಎಲ್ಲ ಸ್ಪೀಡ್ ಆಗುತ್ತೆ. ಆಮೇಲೆ ಆಪ್ರೇಟಿಂಗ್ ಸಿಸ್ಟಮ್ ಅಂದ್ರೇನು? ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಇಟ್ ಮ್ಯಾನೇಜ್ ಆಲ್ ರಿಸೋರ್ಸಸ್ ಆಫ್ ದಿ ಕಂಪ್ಯೂಟರ್. ಆಮೇಲೆ ಟೈಪ್ಸ್ ಆಫ್ ಆಪ್ರೇಟಿಂಗ್ ಸಿಸ್ಟಮ್ ಭಾಳಷ್ಟು ಅದಾವ. ಇಲ್ಲಿಯವರು ಬ್ಯಾಚ್ ಆಪ್ರೇಟಿಂಗ್ ಸಿಸ್ಟಮ್, ಮಲ್ಟಿಟಾಸ್ಕಿಂಗ್, ಟೈಮ್ ಶೇರಿಂಗ್, ಮಲ್ಟಿ ಪ್ರೊಸೆಸಿಂಗ್ ಆಪ್ರೇಟಿಂಗ್ ಸಿಸ್ಟಮ್ ಬಗ್ಗೆ ಇವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ರಿಯಲ್ ಟೈಮ್ OS, ಡಿಸ್ಟ್ರಿಬ್ಯೂಟೆಡ್ ನೆಟ್ವರ್ಕ್ OS, ಮೊಬೈಲ್ OS. ಸೆಕ್ಷನ್ 5ದಲ್ಲಿ ನೋಡ್ರಿ, ರೈಟ್ ಆ್ಯನ್ ಅಲ್ಗಾರಿದಮ್ ಟು ಫೈಂಡ್ ಏರಿಯಾ ಆಫ್ ಟ್ರಯಾಂಗಲ್. ಟ್ರಯಾಂಗಲ್ದ ಏರಿಯಾ ನಾವು ಫೈಂಡ್ ಮಾಡಬೇಕು, ಅದಕ್ಕೆ ಅಲ್ಗಾರಿದಮ್ ಬರಿ ಅಂತ ಹೇಳ್ಯಾರ. ಭಾಳ ಸಿಂಪಲ್. ಫಸ್ಟ್ ನಾವು ಹೈಟ್ ಮತ್ತು ಬ್ರೆಡ್ತ್ ಕೊಡ್ತೀವಿ, ಫಾರ್ಮುಲಾದಿಂದ ಕ್ಯಾಲ್ಕುಲೇಟ್ ಮಾಡ್ತೀವಿ, ವ್ಯಾಲ್ಯೂನ ಪ್ರಿಂಟ್ ಮಾಡ್ತೀವಿ, ಇಷ್ಟು. ದಿಸ್ ಈಸ್ ದಿ ಅಲ್ಗಾರಿದಮ್. ಇದಕ್ಕೆ 10 ಮಾರ್ಕ್ಸ್ ಐತೆ ನೋಡ್ರಿ, ಅಷ್ಟೇ ಈಗ ಬರೆದ್ರು. ದೆನ್ ಡಿಫೈನ್ ಫ್ಲೋ ಚಾರ್ಟ್ ಆ್ಯಂಡ್ ನೋಟೇಷನ್. ಫ್ಲೋ ಚಾರ್ಟ್ ಅಂದ್ರೆ ಏನು? ಫ್ಲೋ ಚಾರ್ಟ್ ಅಂದ್ರೆ ನಾವು ಗ್ರಾಫಿಕಲಿ ರೀಪ್ರೆಸೆಂಟ್ ಮಾಡ್ತೀವಿ. ವಿ ರೀಪ್ರೆಸೆಂಟ್ ದಿಸ್ ಗ್ರಾಫಿಕಲಿ. ಇದನ್ನು ಗ್ರಾಫಿಕಲಿ ರೀಪ್ರೆಸೆಂಟ್ ಮಾಡ್ತೀವಿ, ನಮ್ಮದು ವರ್ಕ್ ಫ್ಲೋ ಆರ್ ನಮ್ದು ಅಲ್ಗಾರಿದಮ್ ಏನಂತಲ್ಲ ಅದನ್ನು ನಾವು ಗ್ರಾಫಿಕಲಿ ರೀಪ್ರೆಸೆಂಟ್ ಮಾಡ್ತೀವಿ. ಈಗ ಆಲ್ರೆಡಿ ನಾನು ಹೇಳುವಂಗೆ ಇವೆಲ್ಲ ಏನಿದೆಯಲ್ಲ ಲೈನ್ಸ್, ದೆನ್ ಟರ್ಮಿನಲ್, ಇನ್ಪುಟ್ ಔಟ್ಪುಟ್, ಪ್ರೊಸೆಸಿಂಗ್, ಅರ್ಥಮೆಟಿಕ್ ಆಪ್ರೇಷನ್ಗೆ, ಇದು ಇಫ್ ಆ್ಯಂಡ್ ಎಲ್ಸಿಗೆ, ಡಿಸಿಷನ್, ಕನೆಕ್ಟರ್, ಸಬ್ ಫಂಕ್ಷನ್ ಇವೆಲ್ಲ. ದೆನ್ ವೇರಿಯೇಬಲ್. ವೇರಿಯೇಬಲ್ ವಾಟ್ ಈ ಡಿಫೈನ್ ವೇರಿಯೇಬಲ್ ಅಂದ್ರೆ ಇಟ್ ಈಸ್ ಸಿಂಬಾಲಿಕ್ ನೇಮ್ ಆರ್ ಐಡೆಂಟಿಫೈಯರ್ ದಟ್ ರಿಪ್ರೆಸೆಂಟ್ಸ್ ವ್ಯಾಲ್ಯೂ ಸ್ಟೋರ್ಡ್ ಇನ್ ದಿ ಮೆಮರಿ. ಅಂದರೆ ವ್ಯಾಲ್ಯೂ ನಾವು ಸ್ಟೋರ್ ಮಾಡೋಕ್ಕೆ ಮೆಮರಿ ಒಳಗೆ ಇದನ್ನು ಯೂಸ್ ಮಾಡ್ತೀವಿ.
ಈಗ ರೂಲ್ಸ್ ಇಲ್ಲಿ ನೋಡಿ, ಇದನ್ನು ಆಲ್ರೆಡಿ ನಾ ಹೇಳಿದ್ದಿದೆ. ಇದರಲ್ಲಿ ಲೆಟರ್ ಇರಬೇಕು, ಅಂಡರ್ ಸ್ಕೋರ್ ಇರಬೇಕು ಮತ್ತು ಅಂಡರ್ ಸ್ಕೋರನ್ನು ಯೂಸ್ ಮಾಡಿರಬೇಕು. ಫೈನ್. ದೆನ್ ಕೇಸ್ ಸೆನ್ಸಿಟಿವ್ ಇರ್ತೈತಿ. ಕೇಸ್ ಸೆನ್ಸಿಟಿವ್ ಅಂದರೆ ಈಗ ನೋಡ್ರಿ, ಮೈ ವೇರಿಯಬಲ್ ವಿ ಕ್ಯಾಪಿಟಲ್ ಐತಿ, ಮೈ ವೇರಿಯಬಲ್ ವಿ ಸ್ಮಾಲ್ ಐತಿ, ಇವೆಲ್ಲ ಎರಡು ಬೇರೆ ಬೇರೆ. ಇದು ಕಂಡೀಷನ್. ಲೆಂತ್ 255 ಕ್ಯಾರೆಕ್ಟರ್ ತನಕ. ರಿಸರ್ವ್ಡ್ ಕೀಸನ್ನು ಯೂಸ್ ಮಾಡಬಾರ್ದು. ಇಫ್ ಆತ, ಎಲ್ಸ್ ಆತ, ಇಂಟ್ ಆತ, ಅದನ್ನು ಯೂಸ್ ಮಾಡಬಾರ್ದು. ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇದ್ರಾಗ ಅಲೌ ಇಲ್ಲ. ಲೈಕ್ ವೈಸ್ ದೀಸ್ ಆರ್ ಆಲ್ ದಿ ಡಿಫ್ರೆಂಟ್ ಕಂಡೀಷನ್ಸ್. ಆಮೇಲೆ ಆಡ್ ಆ್ಯಂಡ್ ಈವನ್ ನಂಬರ್ ಫೈಂಡ್ ಮಾಡೋದು ಕೂಡ ನಾವು ಫ್ಲೋ ಚಾರ್ಟ್ ಕೇಳಿದ್ದಾರೆ. ದಿಸ್ ಈಸ್ ಫಾರ್ 10 ಮಾರ್ಕ್ಸ್. ಭಾಳ ಸಿಂಪಲ್ ಇದೆ. ಒಂದು ನಂಬರನ್ನು ನಾವು ಡಿವೈಡ್ ಬೈ 2 ಮಾಡ್ತೀವಿ. ರಿಮೈಂಡರ್ 0 ಬಂತಂದರೆ ಆ ನಂಬರ್ ಏನಾಗ್ತೈತಿ, ಈವನ್ ಆಗ್ತೈತಿ. ಆ ನಂಬರ್ 0 ಬರ್ಲಿಕ್ಕಂದ್ರೆ ಅದು ಆಡ್ ಆಗ್ತೈತಿ. ಲೈಕ್ ದಿಸ್. ಈ ಥರ ನಾವು ಇದನ್ನು ಮಾಡ್ತೀವಿ. ಈಗ ನೀವು ಇವೆಲ್ಲ ಹೇಳಿದ ಕ್ವಶನ್ ನೀವೆಲ್ಲ ಪ್ರಿಪೇರ್ ಮಾಡಿದರೆ ನೀವು ಒಳ್ಳೆ ಮಾರ್ಕ್ಸನ್ನು ತೊಗೋಬಹುದು ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು.